ವಿಷ್ಣು ಈ ಚಾತುರ್ಮಾಸದಲ್ಲಿ ಯೋಗ ನಿದ್ರೆಗೆ ಹೋಗ್ತಾನೆ ಅಂತ ಹೇಳ್ತಾರೆ. ವಿಷ್ಣು ಯೋಗ ನಿದ್ರೆಗೆ ಹೋದ್ರೆ ಹಾಗಾದ್ರೆ ಜಗತ್ತನ್ನ ಯಾರು ರಕ್ಷಿಸ್ತಾರೆ? ಯಾವ ದೇವರುಗಳು ಯಾವ ರೀತಿ ಜವಾಬ್ದಾರಿಯನ್ನ ತಗೊಂಡಿದ್ದಾರೆ ಅಂದ್ರೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಓಂ ವಿಷ್ಣುವೇ ನಮಃ ಅಂತ ಕಮೆಂಟ್ ಮಾಡಿ. ಬನ್ನಿ ನೋಡೋಣ. ವಿಷ್ಣು ಈಗ ಯೋಗ ನಿದ್ರೆಗೆ ಜಾರಿದ್ದಾನೆ. ಈ ಯೋಗ ನಿದ್ರೆಗೆ ಜಾರಿದಾಗ ಇವನು ಶೇಷನಾಗನ ಮೇಲೆ ಮಲ್ಕೊಂಡು ಈಗ 4 ತಿಂಗಳು ವಿಶ್ರಾಂತಿ ಪಡಿತಾನೆ. ಈ 4 ತಿಂಗಳು ಇವನು ವಿಶ್ರಾಂತಿ ಪಡಿಬೇಕಾದ್ರೆ ಯಾವ ದೇವರು ಅಂದ್ರೆ ಯಾರ ದೇವರುಗಳು ಬ್ರಹ್ಮಾಂಡನ ನೋಡ್ಕೊಳ್ಳೋ ಜವಾಬ್ದಾರಿ ವಹಿಸ್ಕೊಂಡು ಯಾರ್ಯಾರು ಅಂದ್ರೆ ಮೊದಲನೇದಾಗಿ ಗುರುಪೂರ್ಣಿಮೆ ದಿನ ಗುರುಗಳು ಅಂದ್ರೆ ಏಕಾದಶಿ ಆದ್ಮೇಲೆ ಮೊದಲನೇ ಹಬ್ಬನೇ ಗುರುಪೂರ್ಣಿಮೆ. ಆ ಗುರುಪೂರ್ಣಿಮೆ ಅಂದ್ರೆ ಗುರುಗಳಿಗೆ ಒಂದು ವಿಶೇಷವಾದ ಸ್ಥಾನ ಇರೋದು. ಗುರುಗಳು ಅಂದ್ರೆ ಬರೀ ಶಿಕ್ಷಕರು ಮಾತ್ರ ಅಲ್ಲ, ನಮಗೆ ಯಾರು ಯಾವುದೇ ರೀತಿಯಾದ ಮಾಹಿತಿಯನ್ನ ನಮಗೆ ಒಂದು ಬುದ್ಧಿಯನ್ನ ತಿಳಿಸ್ಕೊಡ್ತಾರೋ ಅವರು ಎಲ್ಲ ಗುರುಗಳಾಗಿರ್ತಾರೆ. ಅವರು ಜೀವನದ ಮಾರ್ಗದರ್ಶಕರು. ಅವರು ಜ್ಞಾನ ನೀಡುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತಾ ಇರ್ತಾರೆ. ಈ ದೇವರು ವಿಷ್ಣು ದೇವರು ವಿಶ್ರಾಂತಿ ಪಡೆಯೋ ಟೈಮಲ್ಲಿ ಜಗತ್ತನ್ನ ಗುರುಗಳು ಅಂದ್ರೆ ನಮ್ಮ ಹಿರಿಯ ಗುರುಗಳು, ಅಧ್ಯಾತ್ಮ ಗುರುಗಳು, ನಮ್ಮ ಗುರುಗಳು ಯಾರು ಇರ್ತಾರೋ ಅವರುಗಳು ಮಿಕ್ಕಿದನ್ನ ಅಂದ್ರೆ ಅವ್ರ ಮಾತು ಕೇಳೋರ್ನ ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗೋ ಜವಾಬ್ದಾರಿನ ಗುರುಗಳಿಗೆ ವಹಿಸಿರ್ತಾರೆ. ಇನ್ನು ಎರಡನೇದಾಗಿ ಶ್ರಾವಣ ಮಾಸ ಬರುತ್ತೆ. ನೆಕ್ಸ್ಟ್ ಶ್ರಾವಣ ಮಾಸ ಅಂದ್ರೆ ಅದು ಶಿವನಿಗೆ ಪ್ರಿಯವಾದ ಮಾಸ. ಆ ಮಾಸದಲ್ಲಿ ಶಿವನಿಗೆ ಅಭಿಷೇಕ ಪೂಜೆ ಎಲ್ಲ ತುಂಬಾ ಮಾಡ್ತಾರೆ. ಹಾಗಾಗಿ ಆ ಸಮಯದಲ್ಲಿ ಶಿವನು ಜವಾಬ್ದಾರಿಯನ್ನು ವಹಿಸಿಕೊಂಡು ಲೋಕನ ಸಂರಕ್ಷಣೆ ಮಾಡೋ ಜವಾಬ್ದಾರಿ ಶಿವನಿಗೆ ನೀಡಲಾಗಿರುತ್ತೆ. ಇನ್ನು ನೆಕ್ಸ್ಟ್ ಶಿವ ಆದಮೇಲೆ ನೆಕ್ಸ್ಟ್ ಬರೋದು ಕೃಷ್ಣ ಜನ್ಮಾಷ್ಟಮಿ ಬರುತ್ತೆ. ಶ್ರಾವಣ ಮಾಸದಲ್ಲಿ ಕೃಷ್ಣ ಜನ್ಮಾಷ್ಟಮಿ ಬರೋದ್ರಿಂದ ಈ ಕೃಷ್ಣನಿಗೂ ಕೂಡ ಇವನು ವಿಷ್ಣುವಿನ ಅವತಾರನೇ ಅಂತ ಹೇಳಿದ್ರು ಕೃಷ್ಣ ಜನ್ಮಾಷ್ಟಮಿ ಬರೋದ್ರಿಂದ ಈ ಕೃಷ್ಣ ಜನ್ಮಾಷ್ಟಮದಲ್ಲಿ ಕೃಷ್ಣ ಕೂಡ ಬ್ರಹ್ಮಾಂಡನ ನೋಡ್ಕೋಬೇಕು. ಅವನು ಆಧ್ಯಾತ್ಮಿಕ ವಾತಾವರಣ ನಿಲ್ಲಿಸೋ ರೀತಿ ನೋಡ್ಕೊಂಡು ಜಗತ್ತನ್ನ ಸಂರಕ್ಷಿಸಬೇಕು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಬರೋದು ಶ್ರಾವಣ ಮಾಸ ಕೊನೆಯಲ್ಲಿ ನಮಗೆ ಗೌರಿ ಗಣೇಶ ಹಬ್ಬ ಬರುತ್ತೆ. ಗೌರಿ ಮತ್ತು ಗಣೇಶ ಇವರಿಬ್ಬರು ಕೂಡ ನಮ್ಮ ಜೀವನದಲ್ಲಿ ಬರುವಂಥ ಗೌರಿ ಅಮ್ಮನಾಗಿ ನಮ್ಮ ಜೀವನನ ಒಳ್ಳೆ ರೀತಿ ನಡ್ಕೊಂಡು ಹೋಗೋ ರೀತಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಇನ್ನು ವಿನಾಯಕ ಶಿವನ ಮಗ, ಅವನು ನಾವು ಎಲ್ಲರ ಜೀವನದಲ್ಲೂ ಬರುವ ಅಡೆತಡೆಗಳನ್ನ ನಿವಾರಿಸುವಂಥವನು. ಇವನು ವಿಘ್ನ ವಿನಾಶಕ. ಹಾಗಾಗಿ ಇವನು ಜಗತ್ತಲ್ಲಿ ಬರುವಂಥ ಕೆಟ್ಟದನ್ನ ನಿವಾರಿಸಿ ಒಳ್ಳೆಯದನ್ನು ನೆಲೆಸೋ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟು ಅದಾದಮೇಲೆ ನಮಗೆ ನವರಾತ್ರಿ ಬರುತ್ತೆ. ನವರಾತ್ರಿಯಲ್ಲಿ ನಾವು ದುರ್ಗಾದೇವಿಯರನ್ನು ಆರಾಧಿಸ್ತೀವಿ. ಈ ದುರ್ಗಾದೇವಿ ಕೂಡ ನಮ್ಮ ಜೀವನದಲ್ಲಿ ನಮ್ಮ ಸಮಾಜದಲ್ಲಿ ಇರುವಂಥ ಕೆಟ್ಟದನ್ನು ಹೊಡೆದೋಡಿಸಿ ಕೆಟ್ಟದನ್ನು ನಾಶ ಮಾಡಿ ಏನು ನಮ್ಮ ಜೀವನದಲ್ಲಿ ನಕಾರಾತ್ಮಕತೆ ಇರುತ್ತೋ, ಏನು ಕೆಟ್ಟ ಮನಸ್ಥಿತಿ ಇರುತ್ತೋ, ಕೆಟ್ಟ ಕೆಲಸಗಳು ಮಾಡ್ತಾರೋ ಅದನ್ನೆಲ್ಲ ನಿವಾರಿಸಿ ಒಳ್ಳೆ ಜೀವನ ಸಿಗಬೇಕು, ಒಳ್ಳೆ ರೀತಿ ಜನಗಳು ನಡ್ಕೋಬೇಕು ಅಂತ ದುರ್ಗಾದೇವಿ ನೋಡ್ಕೋಬೇಕಾಗಿರುತ್ತೆ. ಈ ಟೈಮಲ್ಲಿ ಅಂದರೆ ನವರಾತ್ರಿಯಲ್ಲಿ 9 ದಿನಗಳು ಕೂಡ ದುರ್ಗಾದೇವಿಗೆ 9 ರೀತಿಯ ಅವತಾರದ ಪೂಜೆ ಮಾಡಿ ಬೇರೆ ಬೇರೆ ಉತ್ಸವ ರೀತಿ ಮಾಡಿ ಪೂಜಿಸ್ತಾರೆ. ಆ ಸಮಯದಲ್ಲಿ ದುರ್ಗಾದೇವಿ ಕೂಡ ನೋಡ್ಕೋಬೇಕಾಗಿರುತ್ತೆ. ಇನ್ನು ಅದಾದ ನಂತರ ನಮಗೆ ಬರೋದೇ ದೀಪಾವಳಿ. ದೀಪಾವಳಿಯಲ್ಲಿ ಲಕ್ಷ್ಮೀ ದೇವಿನ ಆರಾಧಿಸ್ತೀವಿ. ಮತ್ತು ಕುಬೇರ ವಿಶ್ವವನ್ನು ನೋಡ್ಕೋಬೇಕಾಗಿರುತ್ತೆ. ಲಕ್ಷ್ಮೀ ದೇವಿ ಮತ್ತು ಕುಬೇರ ಇಬ್ಬರು ಸೇರಿ ಜಗತ್ತು ಸಂಪತ್ತು ಮತ್ತು ಸಮೃದ್ಧಿಯಿಂದ ನೆಲೆಸೋ ರೀತಿ ಮಾಡಬೇಕಾಗಿರುತ್ತೆ. ಹಾಗಾಗಿ ನೆಕ್ಸ್ಟ್ ಅದಾದ ನಂತರ ದೇವತನ ಏಕಾದಶಿ ಅಂತ ಬರುತ್ತೆ. ಆ ಏಕಾದಶಿ ಆದಮೇಲೆ ವಿಷ್ಣು ತನ್ನ ನಿದ್ರೆಯಿಂದ ಎಚ್ಚರವಾಗಿ ಜಗತ್ತನ್ನು ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ಮುಂದಾಗ್ತಾನೆ. ಅಲ್ಲಿ ತನಕ ಇದಿಷ್ಟು ದೇವರುಗಳು ತಮ್ಮ ಸಮಯದಲ್ಲಿ ಅಂದರೆ ಎಲ್ಲ ಸಮಯದಲ್ಲೂ ನೋಡ್ಕೋತಾ ಇದ್ರು. ಈ ಸಮಯದಲ್ಲಿ ಈ ದೇವರುಗಳು ಜಗತ್ತನ್ನು ಸಂರಕ್ಷಣೆ ಮಾಡಿ ಕೆಟ್ಟದನ್ನು ತಡೆದು ಒಳ್ಳೆಯದನ್ನು ನೆಲೆಸೋ ರೀತಿ ಮಾಡಬೇಕು ಅಂತ ಹಿಂದೂ ಪುರಾಣದ ಪ್ರಕಾರ ಇದೆ. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂ ವಿಷ್ಣುವೇ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.